ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಇವತ್ತು ಮಾರ್ನಿಂಗ್ ವ್ಲಾಗ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಹಾಗಾದರೆ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕಾನನ್ನು ಕೂಡ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೆಕ್ಸ್ಟ್ ಬರೋ ವೀಡಿಯೋಗಳನ್ನ ನೀವು ನೋಡ್ಬೋದು. ಓಕೆ ಫ್ರೆಂಡ್ಸ್, ಹಾಗಾದರೆ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ಬೆಳಗ್ಗೆ ಟಿಫನ್ಗೆ ದೋಸೆ ಮತ್ತು ಟೊಮೆಟೊ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡೆ. ಟೊಮೆಟೊ ಚಟ್ನಿ ಮಾಡೋದಕ್ಕೆ ಹಸಿ ಚೆನ್ನಾಗಿ ಹಣ್ಣಾಗಿರೋವಂಥ ಟೊಮೆಟೊನ ತೊಗೊಂಡಿದ್ದೀನಿ. ಮೊದಲು ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಅದು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು. ಎಣ್ಣೆನ ಹಾಕ್ಕೊಂಡು ಈಗ ಟೊಮೆಟೊನ 2 ಪೀಸ್ ಮಾಡಿಕೊಂಡು ಸೆಂಟ್ರಿಗೆ ಆ ಟೊಮೆಟೊನ ಈ ರೀತಿ ಎಣ್ಣೆಯಲ್ಲಿ ಹಾಕ್ಕೋಬೇಕು. ಈ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಮತ್ತು ಒಗ್ಗರಣೆಗೂ ಕೂಡ ಬೇಕು ಅಂದರೆ ಅದೇನೇ ಆಗುತ್ತೆ. ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 3 ಟೊಮೆಟೊನ ಈ ರೀತಿ ಸೆಂಟ್ರಿಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಹಣ್ಣಾಗಿರೋವಂಥ ಕಾಯಿನ ಹಾಕ್ಕೊಳ್ಳಿ, ಟೇಸ್ಟಿಯಾಗಿ ಬರುತ್ತೆ. ಈ ರೀತಿ ಹಾಕ್ಕೊಂಡು ಒಂದು ಪ್ಲೇಟನ್ನು ಇದ್ರ ಮೇಲೆ ಮುಚ್ಚಿಬಿಡಿ, ಚೆನ್ನಾಗಿ ಅದು ಬೆಂದ್ಕೊಳ್ಳುತ್ತೆ. ಟೊಮೆಟೊಗೆ ನಾನು ಸಾಲ್ಟನ್ನು ಕೂಡ ಸೇರಿಸ್ತಾ ಇದ್ದೀನಿ. ಸಾಲ್ಟ್ ಹಾಕ್ಕೊಳ್ಳೋದ್ರಿಂದ ಬೇಗನೆ ಬೆಂದೋಗಿಬಿಡುತ್ತೆ. ಟೊಮೆಟೊ ಎಲ್ಲ ಕೂಡ ಸ್ಮೂತಾಗಿ ಫ್ರೈ ಆಗುತ್ತೆ. ಮಧ್ಯೆ ಮಧ್ಯೆ ಅದನ್ನು ಮಿಕ್ಸ್ ಮಾಡ್ಕೊತ ಎರಡೂ ಸೈಡ್ಗೂ ಕೂಡ ನಾವು ಈ ರೀತಿ ಟರ್ನ್ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು. ಹೀಗೆ ತಿರುಗಿಸ್ಕೊಳ್ಳಿ. ಅದು ಚೆನ್ನಾಗಿ ಬೆಂದೋಗೋ ಅಷ್ಟೊತ್ತಿಗೆ ಅದ್ರ ಮೇಲೆ ಇರೋವಂಥ ಸ್ಕಿನ್ ಎಲ್ಲ ಕೂಡ ಹಾಗೇ ಕಿತ್ಕೊಬಂದುಬಿಡುತ್ತೆ. ಈಗ ನಾನು ಆಲ್ರೆಡಿ ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಖಾರಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು, ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಹೊತ್ತು ಇದನ್ನು ಬೇಯಿಸ್ಕೊತೀನಿ ಎಣ್ಣೆಯಲ್ಲಿ. ಹಾಗೆಯೇ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಕೂಡ ಸ್ವಲ್ಪ ಹೊತ್ತು ಫ್ರೈ ಆಗಲಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಇದನ್ನು ಸೇರಿಸ್ಕೊಂಡು ಒಂದು 2 ನಿಮಿಷ ಫ್ರೈ ಆಗೋಕ್ಕೆ ಬಿಟ್ಟು ಸ್ಟವನ್ನು ಆಫ್ ಮಾಡಿಕೊಂಡು ಅದು ಸಂಪೂರ್ಣವಾಗಿ ಪೂರ್ತಿಯಾಗಿ ತಣ್ಣಗಾಗೋವರೆಗೂ ಬಿಟ್ಬಿಡಿ. ನಂತರ ಮಿಕ್ಸಿಗೆ ಹಾಕ್ಕೊಳ್ಳಿ. ನಾವು ಬಿಸಿಯಾಗಿ ಮಿಕ್ಸಿಗೆ ಹಾಕ್ಕೊಂಡ್ರೆ ಮಿಕ್ಸಿ ಜಾರ್ಗಳು ಹಾಳಾಗಿಬಿಡುತ್ತೆ, ಮತ್ತು ಅದು ಫೋರ್ಸ್ಗೆ ಆಚೆಗೆ ಎಗರ್ಬಿಡುತ್ತೆ ನಾವು ಮಿಕ್ಸಿಗೆ ಹಾಕ್ಕೋಬೇಕಾದ್ರೇನು. ಹಾಗಾಗಿ ಪೂರ್ತಿಯಾಗಿ ತಣ್ಣಗೆ ಆಗೋದಕ್ಕೆ ಬಿಟ್ಬಿಡಬೇಕು. ಇದು ತಣ್ಣಗೆ ಆದಮೇಲೆ ಈಗ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀವು ಹುಣಸೆಹಣ್ಣನ್ನು ಕೂಡ ಹಾಕ್ಕೋಬೋದು. ಹುಣಸೆಹಣ್ಣನ್ನು ಹಾಕೋದ್ರಿಂದ ನಮಗೆ ಟೊಮೆಟೊ ಆಲ್ರೆಡಿ ಹುಳಿ ಇರುತ್ತೆ, ಆದರೆ ಹುಣಸೆಹಣ್ಣು ಹಾಕೋದ್ರಿಂದ ಟೇಸ್ಟ್ ಬರುತ್ತೆ. ನಂತರ ಉಪ್ಪಿನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಆಗಲೇ ಸ್ವಲ್ಪ ಹಾಕಿದ್ನಲ್ಲ, ಹಾಗಾಗಿ ಹಾಕ್ಕೊಂಡು ಈಗ ಇದನ್ನು ಮಿಕ್ಸಿಗೆ ನುಣ್ಣಿಗೆ ಬಂದುಬಿಡೋಣ. ಹಾಕ್ಕೊಂಡು ನಾನೀಗ ಅದೇ ಬಾಣಲಿಯಲ್ಲೇ ನಾನು ಒಗ್ಗರಣೆಗೆ ಹಾಕ್ಕೊತೀನಿ. ಇನ್ನೊಂಚೂರು ಎಣ್ಣೆ ಹಾಕ್ಕೊಂಡು ಸಾಸಿವೆನ ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಕೂಡ ಹಾಕ್ಕೊತಾ ಇದ್ದೀನಿ. ಆಪ್ಷನಲ್, ಇದು ಬೇಕು ಅಂದರೆ ಹಾಕ್ಕೋಬೋದು. ಕೆಲವ್ರಿಗೆ ಇಷ್ಟ ಆಗಲ್ಲ ಅಂಥವರು ಸ್ಕಿಪ್ ಮಾಡಿ ಬರೀ ಹಾಗೆಯೇ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡ್ರೆ ಸಾಕು. ಬೇಕು ಅಂದರೆ ಇಲ್ಲಿ 1-2 ಬ್ಯಾಡಗೆ ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ನಾನೇನು ಹಾಕ್ತಾಯಿಲ್ಲ. ಈಗ ನಾವು ಮಿಕ್ಸಿಗೆ ಹಾಕ್ಕೊಂಡಿರೋಂಥ ಟೊಮೆಟೊ ಚಟ್ನಿನ ಇದಕ್ಕೆ ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಸ್ಟವನ್ನು ಆಫ್ ಮಾಡಿಕೊಂಡ್ರೆ ಟೊಮೆಟೊ ಚಟ್ನಿ ರೆಡಿ ಆಗುತ್ತೆ. ಹುಳಿ ಹುಳಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಈಗ ದೋಸೆ ಹಿಟ್ಟಿಗೆ ನಾನು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಹಾಕೋದ್ರಿಂದ ಚೆನ್ನಾಗಿ ಬ್ರೌನಾಗಿ ಬರುತ್ತೆ. ಸ್ವಲ್ಪ ಸೋಡಾನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ದೋಸೆನ ಹಾಕ್ಕೊತಾ ಇದ್ದೀನಿ. ದೋಸೆ, ಇಡ್ಲಿ ಇವೆರಡೂ ಕೂಡ ತುಂಬಾ ಹೆಲ್ದಿ ಬ್ರೇಕ್ಫಾಸ್ಟು. ನಾವು ದೋಸೆಗಿಂತ ಇಡ್ಲಿ ತುಂಬಾ ಹೆಲ್ದಿಯಾಗಿರುತ್ತೆ. ಅದರಲ್ಲಿ ಪ್ರೋಬಯೋಟಿಕ್ಸ್ ಎಲ್ಲ ಕೂಡ ಚೆನ್ನಾಗಿರುತ್ತೆ. ಅಂದರೆ ಗುಡ್ ಬ್ಯಾಕ್ಟೀರಿಯಾಸ್ ಎಲ್ಲ ಕೂಡ ಅದು ನಾವು ಹುಳಿ ಆಗೋದಕ್ಕೆ ಬಿಡ್ತೀವಲ್ಲ, ಹಾಗಾಗಿ ಗುಡ್ ಬ್ಯಾಕ್ಟೀರಿಯಾಸು ಜಾಸ್ತಿ ಇರುತ್ತೆ. ನಮಗೆ ಹೆಲ್ತು ಕೂಡ ಇಂಪ್ರೂವ್ ಆಗುತ್ತೆ. ನಾವು ದೋಸೆ ಆದರೆ ಈ ರೀತಿ ದೊಡ್ಡ ಹೆಂಚು ಮೇಲೆ ಹಾಕ್ಬಿಟ್ಟು ಸುಡೋದ್ರಿಂದ ಕೆಲವು ಬ್ಯಾಕ್ಟೀರಿಯಾಸ್ ಎಲ್ಲ ಕೂಡ ಇಲ್ಲೇ ಸತ್ತೋಗುತ್ತೆ. ಆದರೆ ಇಡ್ಲಿನ ನಾವು ಹಬೆಯಲ್ಲೇ ಬೇಯಿಸ್ಕೊಳ್ಳೋದ್ರಿಂದ ಇಡ್ಲಿ ಅಲ್ಲಿ ಇರ್ತಕ್ಕಂಥ ಗುಡ್ ಬ್ಯಾಕ್ಟೀರಿಯಾಸು ಅಷ್ಟೊಂದು ಬೇಗ ಹಾಳಾಗೋದಿಲ್ಲ. ಹಾಗಾಗಿ ನಾವು ಇಡ್ಲಿಯನ್ನು ತಿನ್ನೋದ್ರಿಂದ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಹಾಗಾಗಿ ಮಕ್ಕಳಿಗಂತೂ ನೀವು ಅವಾಗವಾಗ ಮಾಡಿಕೊಡ್ತಾಯಿದ್ರೆ ತುಂಬಾ ಒಳ್ಳೆಯದು. ಆದರೆ ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋವಂಥವ್ರಿಗೆ ಉದ್ದಿನಬೇಳೆ ನಾವು ಜಾಸ್ತಿ ಬಳಸೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅವ್ರಿಗೆ ತಿನ್ನೋದಕ್ಕಾಗೋದಿಲ್ಲ ಯಾವಾಗಲೂ ಕೂಡ. ಸೊ ಮಕ್ಕಳಿಗಾದರೆ ನಾವು ಕೊಡ್ಬೋದು. ತುಂಬಾ ಹೆಲ್ತಿ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ಅದನ್ನು. ಸೊ ನಾನೀಗ ದೋಸೆನ ಮಾಡಿಕೊಂಡು ದೋಸೆಗೆ ಟೊಮೆಟೊ ಚಟ್ನಿನ ಮಾಡಿದ್ದೀನಿ. ಮಕ್ಕಳು ದೋಸೆ, ಇಡ್ಲಿ, ಪೂರಿ ಈ ಥರದ್ದಾದರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ರೈಸ್ ಐಟಮ್ಸ್ಗಿಂತ. ಹಾಗಾಗಿ
ವೀಕ್ಲಿ ಒಂದ್ಸಾದರೂ ಇಡ್ಲಿ ಒಂದು ಸಲ, ಪೂರಿ ಒಂದು ಸಲ, ಪೂರಿ ಕಡಿಮೆ ಮಾಡೋದು, ಇಡ್ಲಿ ಮತ್ತು ದೋಸೆನ ಮಾಡ್ತಾ ಇರ್ತೀವಿ. ಕಂಪಲ್ಸರಿ ವೀಕ್ಲಿಗೆ ಒಂದು ಸಲ ಮಾಡೇ ಮಾಡ್ತೀವಿ. ಮಕ್ಕಳಿದ್ರೆ ಎಲ್ಲರ ಮನೆಗಳಲ್ಲೂ ಕೂಡ ಸಾಮಾನ್ಯಕ್ಕೆ ಮಾಡೇ ಮಾಡ್ತಾರೆ ಅಲ್ವಾ. ಸೊ ನಾನು ಕೂಡ ಮಾಡ್ತಾನೆ ಇರ್ತೀನಿ ಹೆಚ್ಚಾಗಿ. ಪೂರಿ ಆದರೆ ನಾನು ಜಾಸ್ತಿ ಮಾಡೋದಿಲ್ಲ, ಅದು ಎಣ್ಣೆ ಜಾಸ್ತಿ ಎಳ್ಕೊಳ್ಳುತ್ತಲ್ವ, ಆ ಎಣ್ಣೆ ನಮಗೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅತಿಯಾಗಿ ತಿನ್ನೋದ್ರಿಂದ. ಹಾಗಾಗಿ ಪೂರಿಯನ್ನು ಹೆಚ್ಚಾಗಿ ಮಾಡಲ್ಲ, ಚಪಾತಿ ಆದರೆ ಮಾಡ್ತಾ ಇರ್ತೀವಿ. ಈಗ ಬ್ರೇಕ್ಫಾಸ್ಟ್ಗೆ ನಾನು ದೋಸೆನ ಮಾಡಾದಮೇಲೆ ಮಕ್ಕಳಿಗೆ ಹಾಗೇ ಹಾಕ್ಕೊಡ್ತಾಯಿದ್ದೀನಿ. ಬೆಳಗ್ಗೆ ಟಿಫನ್ಗೆ ಮಾಡಿದ್ದೆ ಅಲ್ವಾ, ಹಾಗಾಗಿ ಬಿಸಿ ಬಿಸಿಯಾಗಿ ಹಾಗೆ ಮಾಡ್ತಲೇ ತಿನ್ನಲಿ ಅಂತೇಳ್ಬಿಟ್ಟು ಹಾಕ್ಕೊಡ್ತಾಯಿದ್ದೀನಿ. ಈಗ ನಾನು ಮಾಡ್ತಾಯಿದ್ರೆ ಚಿನ್ನು ನಾನು ಹಾಕ್ತೀನಿ ದೋಸೆ ಅಂತೇಳ್ಬಿಟ್ಟು ಬಂದಿದ್ದಾಳೆ, ಅವಳು ಹಾಕ್ತಿದ್ದಾಳೆ. ಸರಿ ಹಾಕಮ್ಮ ಅಂತೇಳ್ಬಿಟ್ಟು ಅವಳಿಗೆ ಅಲ್ಲಿ ಕೊಟ್ಬಿಟ್ಟು ನಾನು ಈ ಕಡೆ ಬೇರೆ ಕೆಲಸ ಮಾಡ್ತೀನಿ. ಇದು ಹುಣಸೆಹಣ್ಣು ರಸ, ಸ್ವಲ್ಪ ಪಿತ್ತ ಜಾಸ್ತಿ ಆಗಿದೆ ಅಂತೇಳ್ಬಿಟ್ಟು ಹುಣಸೆಹಣ್ಣು ರಸಕ್ಕೆ ಜೀರಿಗೆ ಮತ್ತು ಬೆಲ್ಲವನ್ನು ಸೇರಿಸ್ಬಿಟ್ಟು ಬೆಳಗ್ಗೆನೇ ನಾವು ಬರೀ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಪಿತ್ತ ಕಡಿಮೆ ಆಗುತ್ತೆ ಅಂತೇಳ್ಬಿಟ್ಟು ನಾನು ಅದನ್ನು ಮಾಡಿಕೊಂಡು ಕುಡಿದ್ವಿ. ಸೊ ನಾನು ಅದನ್ನೇನು ನಿಮಗೆ ಶೇರ್ ಮಾಡಲಿಲ್ಲ, ಜಸ್ಟ್ ಅಲ್ಲಿ ಕಾಣಿಸಿದ್ದಕ್ಕೆ ಹೇಳಿದೆ. ಮಕ್ಳಿಗೂ ಕೂಡ ಸ್ವಲ್ಪ ಕೊಟ್ಟೆ, ಅದು ಕುಡ್ದಾಗಿ ಸ್ವಲ್ಪ ಹೊತ್ತಿಗೆ ನಾನು ಟಿಫನನ್ನು ಅವ್ರಿಗೆ ಕೊಟ್ಟೆ. ಟಿಫನ್ ಎಲ್ಲ ಕೂಡ ಆದಮೇಲೆ ಕೊಡ್ತಿದ್ರು, ಸ್ವಲ್ಪ ಜಾಸ್ತಿನೇ ಇತ್ತು, ಒಂದು 5-6 kg ಅಷ್ಟಿತ್ತು ಊರಿಂದ ತಂದಿದ್ದು. ಸೊ ಇದನ್ನು ಕಟ್ ಮಾಡಿಬಿಟ್ಟು ಎಣ್ಣೆ ಹಾಕ್ಸ್ಕೊಂಡು ಬರೋಣ ಅಂತೇಳ್ಬಿಟ್ಟು ನಾನೀಗ ಕಟ್ ಮಾಡ್ತಾಯಿದ್ದೀನಿ. ಒಂದು 5-6 kgವರೆಗೂ ಇತ್ತು. ಹಾಗೆಯೇ ಮತ್ತು ನಾವು ದೇವರಿಗೆ ಪೂಜೆಗೆ ಅದು ಹೊಡೆದಿರೋಂಥ ಕಾಯಿಗಳು, ಯಾವುದಾದ್ರೂ ಹಾಳಾಗಿರೋಂಥ ಕಾಯಿಗಳೆಲ್ಲ ಇರುತ್ತಲ್ಲ ಕೂಡ, ಅದನ್ನು ಕೂಡ ನಾನು ಒಣಗಿಸಿ ಇಟ್ಟಿದ್ದೆ. ಅದು ಕೂಡ 1-2 kg ಅಷ್ಟಿದೆ. ಅದನ್ನು ಸಪ್ರೇಟ್ ಕವರಲ್ಲಿ ಇಟ್ಟಿದ್ದೆ. ಅದನ್ನು ಆಲ್ರೆಡಿ ನಾನು ಸಣ್ಣ ಸಣ್ಣಗೆ ಕಟ್ ಮಾಡಿಬಿಟ್ಟೇ ಬಿಸಿಲಿಗೆ ಒಣಗಾಕ್ಸಿಟ್ಟಿದ್ದೆ. ಇದು 3 ದಿನ ಆಯಿತು ಸುಲಿದು ಕಾಯಿಗಳನ್ನ. ಊರಿಂದ ಸ್ವಲ್ಪ ತಂದಿದ್ವಿ ಒಣಗಿರೋ ಕಾಯಿನೇ, ಅದು ಫುಲ್ಲು ಒಣಗಿಬಿಟ್ಟು ಸುಮಾರು ವರ್ಷ ಮೇಲೆ ಆಯಿತು ತಂದು. ನಾನು ಚೆನ್ನಾಗಿರುತ್ತೋ ಇಲ್ವೋ, ಹಾಳಾಗಿರುತ್ತೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಓಪನ್ ಮಾಡಿದ್ರೆ ಒಂದು ಕಾಯಿ ಕೂಡ ವೇಸ್ಟ್ ಆಗಲಿಲ್ಲ, ಎಲ್ಲ ಕೂಡ ಹಾಗೆ ಚೆನ್ನಾಗಿತ್ತು. ಇನ್ನು ಇಷ್ಟೊಂದು ಒಣಕೊಬ್ಬರಿ ನಾವು ಏನಕ್ಕೆ ಬಳಸಲ್ಲ ಅಲ್ವಾ ಹೆಚ್ಚಾಗಿ ಅಂತೇಳ್ಬಿಟ್ಟು ಎಣ್ಣೆ ಹಾಕ್ಸ್ಕೊಬರೋಣ ಅಂತ ಎಲ್ಲದನ್ನು ಕೂಡ ಕಟ್ ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕ್ಸ್ಕೊಬರ್ಬೇಕಾದ್ರೆ ನಾವು ಕಾಯಿ ತಗೊಂಡೋದ್ರೆ ಹಾಗೇ ಅವರು ಹಾಕೋದಿಲ್ಲ, ಇಲ್ಲಿ ಬೇರೆ ಕಡೆ ಹೆಂಗೋ ನನಗೆ ಗೊತ್ತಿಲ್ಲ. ಇಲ್ಲಿ ಈ ರೀತಿ ಸಣ್ಣ ಸಣ್ಣಗೆ ನಾವು ಕಟ್ ಮಾಡ್ಕೊಂಡು ತಗೊಂಡೋದ್ರೇ ಹಾಕ್ಕೊಡ್ತಾರೆ. ಕೆಲವು ಕಡೆ ಹಾಗೆ ಕೂಡ ಹಾಕ್ಕೊಡ್ತಾರಂತೆ, ನಾವು ಕಾಯಿ ತಗೊಂಡೋದ್ರೂ ಕೂಡ. ನಮ್ಮೂರಲ್ಲಿ ಮಾತ್ರ ಈ ರೀತಿ ಸಣ್ಣ ಸಣ್ಣಗೆ ನಾವು ಕಟ್ ಮಾಡಿಕೊಂಡು ತಗೊಂಡೋಗ್ಬೇಕಾಗತ್ತೆ ಎಣ್ಣೆನ ಹಾಕ್ಸ್ಕೊಂಡು ಬರೋದಕ್ಕೆ. ನಾನು ಎಲ್ಲದನ್ನು ಕೂಡ, ಇದು ಚೆನ್ನಾಗಿ ಒಣಗಿದೆ, ಇನ್ನೇನು ಒಣಗಿಸೋ ಅವಶ್ಯಕತೆ ಏನಿಲ್ಲ. ಹಾಗಾಗಿ ಚೆನ್ನಾಗಿ ಇದನ್ನು ನೀಟಾಗಿ ರೀತಿ ಕಟ್ ಮಾಡಿಕೊಂಡು ಎಲ್ಲ ಕಾಯಿನೂ ಕೂಡ ತಗೊಂಡೋಗೋಣ ಅಂತೇಳ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ. ಹಾಗೆಯೇ ಮೆಣಸಿನ ಪುಡಿ ಕೂಡ ಖಾಲಿ ಆಗಿದೆ. ನಾನು ಮೆಣಸಿನ್ಕಾಯಿ ಆಲ್ರೆಡಿ ಹುರಿದು ಬಿಸಿಲಿಗೆ ಹಾಕಿ ಇಟ್ಟಿದ್ದೀನಿ. ಸಂಡೇ ಆದರೆ ಈ ಥರ ಕೆಲಸಗಳಿಗೆಲ್ಲ ಕೂಡ ನಮಗೆ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಗುತ್ತೆ. ಮೆಣಸಿನ್ಕಾಯಿ ಹುರಿದ್ಬಿಟ್ಟು ಬಿಸಿಲಿಗೆ ಹಾಕಿ ಇಟ್ಟಿದ್ದೀನಿ, ಸ್ವಲ್ಪ ತೊಣಕ್ಕೊಳ್ಳಿ ಅಂತ. ನಂತರ ಇದನ್ನೆಲ್ಲ ಕೂಡ ಈಗ ಮಿಷನ್ಗೆ ಎತ್ಕೊಂಡು ಬಂದಿದ್ದೀವಿ. ಇದು ನೋಡಿ, ಕೊಬ್ಬರಿಯನ್ನು ನಾವು ಕೊಬ್ಬರಿ, ಕಡಲೆ ಬೀಜ ಯಾವ್ದು ತಗೊಂಡು ಬಂದರೂ ಕೂಡ ಇಲ್ಲಿ ಹಾಕ್ಕೊಡ್ತಾರೆ. ಎಣ್ಣೆನ ಮಾಡೋವಂಥ ಮಿಷನ್ ಇದು. ಎಷ್ಟು ಬೇಗ ಮಿಷನ್ನಿಂದ ಎಣ್ಣೆ ಬಂದುಬಿಡುತ್ತೆ ನೋಡಿ. ಸೊ ಒಂದು 10-15 ನಿಮಿಷಕ್ಕೆ ನಾನು ತಗೊಂಡೋಗಿದ್ದ ಕೊಬ್ಬರಿ ಎಲ್ಲ ಕೂಡ ಎಣ್ಣೆನ ಹಾಕಿಬಿಟ್ಟಿದ್ರು. ನೀಟಾಗಿ ಈ ರೀತಿ ಅಲ್ಲೇ ಶೋಧಿಸಿ ನಮಗೆ ಒಂದು ಬಾಟ್ಲ್ ಏನಾದರೂ ತಗೊಂಡೋದ್ರೆ ಅದರಲ್ಲಿ ಹಾಕ್ಕೊಡ್ತಾರೆ. ನಾನು ಚೆನ್ನಾಗಿರೋವಂಥ ಕಾಯೆಲ್ಲ ಒಂದು ಬಾಟ್ಲಿಗೆ, ನಂತರ ಸ್ವಲ್ಪ ಹಾಳಾಗಿತ್ತು ಅಂತ ಹೇಳ್ದೆಲ್ಲ ಅದೆಲ್ಲ ಕೂಡ ಒಂದು ಬಾಟ್ಲಿಗೆ ಸಪ್ರೇಟಾಗಿ ಹಾಕ್ಕೊಬಂದಿದ್ದೀನಿ. ನಂತರ ಮೆಣಸಿನ ಪುಡಿ ಕೂಡ ಹಾಕಿಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ನಾನು ಈ ರೀತಿ ಹಾಕಿಡ್ತೀನಿ. ಗಾಳಿಗೆ ತಣ್ಣಗಾದರೆ ಸರಿ ಹೋಗುತ್ತೆ, ಇಲ್ಲಾಂದರೆ ನಾವು ಮನೆಗೆ ಹೋಗೋ ಅಷ್ಟೊತ್ತಿಗೆ ಬಿಸಿಗೆ ಸ್ವಲ್ಪ ಕಲರ್ ಅನ್ನೋದು ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ಅಲ್ಲೇ ಸ್ವಲ್ಪ ಆರಿಸ್ಕೊಂಡು ತಗೊಂಡು ಬರ್ತೀವಿ ಯಾವಾಗಲೂ ಕೂಡ. ಮೆಣಸಿನ ಪುಡಿ ಕೂಡ ರೆಡಿ ಆಯಿತು. ಇದು ಸ್ವಲ್ಪ ತಣ್ಣಗಾಗ್ತಲೇ ಈಗ ತಗೊಂಡು ಮನೆಗೆ ರಿಟರ್ನ್ ಹೋಗ್ತೀವಿ. ಎಣ್ಣೆ ಒಂದು ಸುಮಾರು ನನಗೆ 1.5 ಲೀಟ್ರಷ್ಟು ಸಿಕ್ತು ನೋಡಿ. ಇದರಲ್ಲಿ ಒಂದು 3/4 ಲೀಟ್ರಷ್ಟು ಇದೆ. ಇದು ಚೆನ್ನಾಗಿರೋವಂಥದ್ದು, ಇದನ್ನು ಅಡುಗೆ ಕೂಡ ನಾವು ಬಳಸ್ಕೋಬೋದು. ಇದೊಂದು 3/4 ಲೀಟ್ರಷ್ಟು ಇದೆ ನೋಡಿ. ಇದು ನಾನು ಹೇಳಿದೆ ಅಲ್ವಾ ಸ್ವಲ್ಪ ಹಾಳಾಗಿರೋವಂಥ ಕಾಯಿ ಅಂತ, ಅದನ್ನು ಈ ಬಾಟ್ಲಿಗೆ ಹಾಕ್ಕೊಂಡು ಬಂದೆ. ಇದನ್ನು ನಾವು ತಲೆಗೆ ಯೂಸ್ ಮಾಡ್ಬೋದು. ಎಷ್ಟು ಹಾಳಾಗಿದ್ರೂ ಕೂಡ ಎಣ್ಣೆ ಚೆನ್ನಾಗೇ ಬರುತ್ತೆ. ಆ ಎಣ್ಣೆ ಅಂತ ಕೆಡ್ದಾಗೇನು ಬರೋದಿಲ್ಲ, ಚೆನ್ನಾಗೇ ಇರುತ್ತೆ. ಅವರ ಮಿಷನಲ್ಲಿ ಕೂಡ 2 ಮಿಕ್ಸ್ ಮಾಡಿ ಹಾಕಿ ಅಂತ ಹೇಳಿದ್ರು. ನಂತರ ನಾನು ನೋಡಿ ಈ ರೀತಿ ಗ್ಲಾಸ್ ಜಾರ್ಸನ್ನು ತಗೊಂಡು ಬಂದಿದ್ದೆ. ಇದು ನಾನು ಅಮೆಝಾನಲ್ಲಿ ನೋಡಿದಾಗ 2 ಜಾರ್ಗೆ 600 ಚೇಂಜ್ ಇತ್ತು. ಬಟ್ ಇದು ಜಾರ್ಸು ತುಂಬಾ ಚೆನ್ನಾಗಿದೆ. 1 ಲೀಟರ್ ಜಾರ್ಸ್ ಇದು.
ಏರ್ ಟೈಟ್ ಜಾರ್ಸು ತುಂಬ ಚೆನ್ನಾಗಿತ್ತು. ಅಮೆಝಾನಲ್ಲಿ 625 ಏನೋ ಇತ್ತು 2 ಜಾರ್ಗಳಿಗೆ. ಇದು ನನಗೆ ಅಂಗಡಿಯಲ್ಲಿ 200 ರುಪೀಸ್ಗೆ ಸಿಕ್ತು. ಒಂದು ಜಾರ್ ಬಂದುಬಿಟ್ಟು 200, 6ಗೆ 1200 ಕೊಟ್ಟೆ. ಗಾಜಿನ ಜಾರುಗಳನ್ನ ನೀಟಾಗಿ ವಾಶ್ ಮಾಡಿಬಿಟ್ಟು, ಇದು ಸಾಲ್ಟು, ಶುಗರು, ಇದು ರಾಕ್ ಸಾಲ್ಟು, ಹೆಸರುಬೇಳೆ, ಕಡಲೆ ಬೀಜ ಹಾಕಿದ್ದೀನಿ. ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಕಸ್ಮಾತ್ ಇದರಲ್ಲಿ ಇಲ್ಲ ಹುಳ ಬಿತ್ತು ಅಂತಂದರೆ ನಮಗೆ ಬೇಗನೆ ಗೊತ್ತಾಗುತ್ತೆ. ಏನಾದರೂ ಗಲೀಜಾದರೂ ಹುಳ ಆಗಿ ಗೂಡು ಕಟ್ಟಿದ್ರು ಕೂಡ ನಮಗೆ ಬೇಗ ಗೊತ್ತಾಗುತ್ತೆ. ಯಾವುದರಲ್ಲಿ ಏನಿದೆ ಅನ್ನೋದು ಕೂಡ ಬೇಗ ಗೊತ್ತಾಗುತ್ತೆ. ಹಾಗೂ ನಾವು ಪ್ಲಾಸ್ಟಿಕ್ ಎಲ್ಲ ಬಳಸೋದಕ್ಕಿಂತ ಈ ರೀತಿ ಗಾಜಿನ ಬಾಟ್ಲು ಬಳಸಿದ್ರೆ ಹೆಲ್ದಿಯಾಗೂ ಕೂಡ ಇರುತ್ತೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಈ ಸಲ ಹೋದಾಗ ಇನ್ನೊಂದು 4 ತಗೊಂಡು ಬರೋಣ ಅಂತ. ಇನ್ನೊಂದು 2 ಬಾಕ್ಸ್ ತಂದರೆ ಅಂದರೆ ಒಂದು ಬಾಕ್ಸಲ್ಲಿ 6 ಇರುತ್ತೆ, ಇನ್ನು 12 ಬರುತ್ತೆ. ತಗೊಂಡು ಬಂದರೆ ಇಲ್ಲಿ ಬೇರೆದೆಲ್ಲ ಹಾಕಿಟ್ಟಿದ್ದೀನಲ್ಲ ಅದನ್ನು ಕೂಡ ಅದರಲ್ಲೇ ಹಾಕಿಟ್ರೆ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ತಗೊಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಹೋದಾಗ ಸಿಗುತ್ತಾ ಇಲ್ವಾ ಹೇಳೋಕ್ಕಾಗಲ್ಲ, ನಾವು ತಂದಿದ್ದ ಅಂಗಡಿಯಲ್ಲಲ್ವ. ಹಾಗಾಗಿ ನೆಕ್ಸ್ಟ್ ಟೈಮ್ ಹೋದಾಗ ಇರುತ್ತಾ ಇಲ್ವ ನೋಡಿ ವಿಚಾರಿಸ್ಬೇಕು. ತುಂಬಾ ಚೆನ್ನಾಗಿದೆ ಜಾರ್ಸ್ ಅಂತೂ, ಕ್ವಾಲಿಟಿನೂ ಚೆನ್ನಾಗಿದೆ, ಸ್ವಲ್ಪ ವೆಯ್ಟು ಇದೆ. ಮತ್ತು ಇದು ಏರ್ ಟೈಟ್ ಆಗೋ ಕೂಡ ಇರೋದರಿಂದ ಚೆನ್ನಾಗಿ ಒಳಗಡೆ ಏನು ಕೂಡ ಹಾಕಿಟ್ಟು ನಮಗೆ ಕೆಡೋದಿಲ್ಲ. ನಾವು ಏನು ಬೇಕಾದರೂ ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.